ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇಶಾಸ್ ಕಿಚನ್. ನಾಗರ ಪಂಚಮಿ ಹಬ್ಬಕ್ಕಂತ ಶೇಂಗಾ ಉಂಡೆ ಮಾಡಾತ್ತೇವಿ. ಭಾಳ ಈಸಿ ಮಾಡೋದು. ಶೇಂಗಾ ಉಂಡೆ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ? ಸಣ್ಣವರಿಂದ ಹಿಡಿದು ಕಾಟ ದೊಡ್ಡೋರ್ವರೆಗೂ ಇಷ್ಟ ಆಗೋದಂದ್ರೆ ಅದು ಶೇಂಗಾದ ಉಂಡೆ. ಬರ್ರಿ ಇವಾಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇವಾಗ ಒಂದು ಕಡಾಯಿದಾಗ ಶೇಂಗಾ ತಗೋರಿ. ಶೇಂಗಾ ಎಷ್ಟು ತೊಗೊಂಡಿರ್ತೀರಲ್ಲ ಅದಕ್ಕಿಂತ ಕಮ್ಮಿನ ಸ್ವಲ್ಪ ಬೆಲ್ಲ ಹಾಕಿದ್ರೆ ನಾರ್ಮಲ್ ಸ್ವೀಟ್ ಆಗುತ್ತೆ, ಅಂದ್ರೆ ಚಲೋ ಬರ್ತಾವೆ ಉಂಡೆ. ಇಲ್ಲ ನಾವು ಸ್ವೀಟ್ ಜಾಸ್ತಿ ತಿಂತೇವೆ ಅಂತಂದ್ರೆ ಅರ್ಧ ಕೆ ಜಿ ಶೇಂಗಾ ತೊಗೊಂಡ್ರೆ ಅರ್ಧ ಕೆ ಜಿ ಬೆಲ್ಲ ತೊಗೋರಿ. ಇಲ್ಲಪ್ಪ ನಾವು ಸ್ವೀಟ್ ಕಮ್ಮಿ ತಿಂತೇವೆ ಅಂತಂದ್ರೆ ಅರ್ಧ ಕೆ ಜಿ ಶೇಂಗಾ ತೊಗೊಂಡ್ರೆ ಅರ್ಧ ಕೆ ಜಿಗಿಂತ ಕಮ್ಮಿನ ಬೆಲ್ಲ ತೊಗೋರಿ. ಮತ್ತು ಇಲ್ಲ ನಮಗೆ ಓವರ್ ಸ್ವೀಟ್ ತಿಂತೇವೆ ಅಂತಂದ್ರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನ ಬೆಲ್ಲ ತೊಗೋರಿ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಶೇಂಗಾ ಹೆಂಗೆ ಅಂದ್ರೆ ಫುಲ್ ಜಾಸ್ತಿ ಕಪ್ಪನು ಹುರ್ಕೊಳಕ್ಕೆ ಹೋಗಬೇಡ್ರಿ. ಸ್ವಲ್ಪ ನಾರ್ಮಲ್ ಲೈಟಾಗಿ ಕೆಂಪಗೆ ಬರ್ಬೇಕು ಆ ಥರ ಹುರ್ಕೊಳ್ರಿ. ಆಮೇಲೆ ಸೈಡಿಗೆ ಬೆಲ್ಲ ಮಿಕ್ಸ್ಚರ್ ಮಾಡಿರಿ. ಸ್ವಲ್ಪ ಲೈಟಾಗಿ ಸಣ್ಣಾಗಿರ್ಬೇಕು, ಹಿಂಗೆ ಜಾಸ್ತಿ ಹಳ್ಳ ಟೈಪ್ ಇರಕ್ಕೆ ಹೋಗಬಾರ್ದು, ಸಣ್ಣಗಾಗಿರ್ಬೇಕು. ಅಂದ್ರೆ ಎರಡೂ ಕಲಸಿದ್ರೆ ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಇವಾಗ ಒಂದು ಮಿಕ್ಸಿ ಬೌಲ್ದಾಗ ಶೇಂಗಾನ ಹಾಕೋರಿ. ಶೇಂಗಾ ಹಾಕೊಂಡು ಕಾಟ ಏನು ಮಾಡಬೇಕು, ಬೆಲ್ಲನೂ ಅದ್ರೊಳಗನ ಆ್ಯಡ್ ಮಾಡಿರಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಫಸ್ಟ್ ಶೇಂಗಾ ಹಾಕೋತಾರೆ ಮಿಕ್ಸರಿಗೆ. ಶೇಂಗಾ ಹಾಕ್ಕೊಂಡು ಅದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಸೈಡಿಗೆ ಇಟ್ಕೊಂಡು ಬಿಡ್ತಾರೆ. ಆಮೇಲೆ ಮತ್ತು ಬೆಲ್ಲ ಅದಕ್ಕೆ ಆ್ಯಡ್ ಮಾಡಿ ಕಾಟ ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ. ಬಟ್ ನನಗೆ ಅಷ್ಟು ಟೈಮ್ ಇಲ್ಲ. ಸೊ ನಾನೇನು ಮಾಡಿದ್ದೆ ಅಂತಂದ್ರೆ ಎರಡು ಬೆಲ್ಲ ಮತ್ತು ಶೇಂಗಾ ಎರಡೂ ಒಂದೇ ಸಾರಿಗೆ ಹಾಕಿ ಮಿಕ್ಸರ್ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಇವಾಗ ನೋಡಕತ್ತೀರಲ್ಲ, ನಾನು ಇದನ್ನು ಒಂದು ಕಡಾಯಿದಾಗ ಎರಡು ಮಿಕ್ಸ್ ಮಾಡ್ಕೊಂಡಿರೋದು ಶೇಂಗಾ ಮತ್ತು ಬೆಲ್ಲ ಎರಡನ್ನೂ ಕಡಾಯಿದಾಗ ಹಾಕಕತ್ತೀನಿ. ನೋಡಿರಿ ಇವಾಗ ಉಂಡೆ ಕಟ್ತೇವೆ ಈ ಥರ ಬರುತ್ತದು. ನೀವು ಹೆಂಗೆ ಅದನ್ನು ಶೇಂಗಾ ಮತ್ತು ಬೆಲ್ಲ ಮಿಕ್ಸ್ಚರ್ ಮಾಡಿ ಸ್ವಲ್ಪ ಲೈಟಾಗಿ ಅದನ್ನು ಪ್ರೆಸ್ ಮಾಡ್ತಿರಲ್ಲ, ಅವಾಗ ಅದು ಶೇಂಗಾದ ಎಣ್ಣೆ ಬಿಡುತ್ತಾ. ಬಿಟ್ಟಾಗ ನಮಗೆ ಶೇಂಗಾದ ಉಂಡೆ ಕಟ್ಟಕ್ಕೆ ಈಸಿ ಅನಿಸುತ್ತೆ. ಇವಾಗ ನೋಡಾತಿರಲ್ಲ, ಈ ಥರ ರೆಡಿ ಆಗುತ್ತೆ ಶೇಂಗಾದ ಉಂಡೆ. ತಿನ್ನಿರಿ, ಎಂಜಾಯ್ ಮಾಡಿರಿ. ನನ್ನ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.